ಇಲ್ಲಿನ ಬ್ಯಾಂಬೂ ಫಾರೆಸ್ಟ್ ಬ್ಯೂಟಿ ನನಗೆ ಅರಾಶ್ಯಾಮಕ್ಕಿಂತಲೂ ಜಾಸ್ತಿ ಇಷ್ಟ ಆಯಿತು. ಪರ್ಫೆಕ್ಟ್ ಫೋಟೋಗೆ ಬೆಸ್ಟ್ ಲೊಕೇಶನ್ ಇದು. ನಮಸ್ತೆ ಫ್ರೆಂಡ್ಸ್, ನಾನ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಸ್ವಾಗತಿಸುತ್ತಿದ್ದೇನೆ ನನ್ನ ಚಾನೆಲ್ಗೆ. ನಾವಿದ್ದೇವೆ ಕ್ಯೋಟೋದಲ್ಲಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಾವಿವಾಗ 91 ನಂಬರ್ ಬಸ್ ಅಲ್ಲಿ ಅರಾಶ್ಯಾಮಕ್ಕೆ ಹೋಗ್ತಿದ್ದೇವೆ. ಅರಾಶ್ಯಾಮದ ಸಾಗಾ ಟೊರೊಕೊ ಸ್ಟೇಷನ್ ಇಂದ ಸಗಾನೋ ರೊಮ್ಯಾಂಟಿಕ್ ಟ್ರೈನ್ ಹಿಡಿಬೇಕು. ಈ ಸಗಾನೋ ಟ್ರೈನ್ ನ 25 ಮಿನಿಟ್ಸ್ ಜರ್ನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಯಾವ ಬಸ್ ಈಗ ಬಸ್ ಸ್ಟಾಪ್ ಅಲ್ಲಿದೆ, ಯಾವ್ದು ಹೋಗಾಗಿದೆ, ಯಾವ್ದು ಬರ್ತಿದೆ, ಇದೆಲ್ಲ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ನೋಡಿ, ಜಪಾನ್ ಅಲ್ಲಿ ಇಂಡಿಯನ್ ಫ್ಲಾಗ್ ನೋಡಿ ತುಂಬಾ ಖುಷಿ ಆಯ್ತು. ಬಸ್ಸಲ್ಲಿ ಕೂಡ ಕರೆಂಟ್ ಸ್ಟಾಪ್, ಅಪ್ಕಮಿಂಗ್ ಸ್ಟಾಪ್ ಇದೆಲ್ಲ ಡಿಸ್ಪ್ಲೇ ಆಗ್ತಾ ಇರ್ತದೆ. ಮತ್ತೆ ಡ್ರೈವರ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ನಿಮ್ಗೆ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಬೇಕಂತಾದ್ರೆ ನೀವು ಈ ಬಟನ್ ಪ್ರೆಸ್ ಮಾಡಿ ಡ್ರೈವರ್ಗೆ ಸಿಗ್ನಲ್ ಕೊಡ್ಬೋದು ನಿಮ್ಗೆ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಲಿಕ್ಕಿದೆ ಅಂತ. ಜಪಾನ್ನ ಬಸ್ಸಸ್ ಅಲ್ಲಿ ಕಂಡಕ್ಟರ್ ಇರೋದಿಲ್ಲ. ಇಳಿಬೇಕಾದ್ರೆ ಡ್ರೈವರ್ ಪಕ್ಕದಿಂದನೇ ಇಳಿಬೇಕು. ಸೊ ಅಲ್ಲಿ ಡ್ರೈವರ್ ಪಕ್ಕದಲ್ಲಿ ಒಂದು ಮಷೀನ್ ಇನ್ಸ್ಟಾಲ್ಡ್ ಆಗಿದೆ. ಅದ್ರಲ್ಲಿ ನೀವು ಟಿಕೆಟ್ ಫೇರ್ IC ಕಾರ್ಡ್ ಯೂಸ್ ಮಾಡಿ ಇಲ್ಲ ಕ್ಯಾಶ್ ಯೂಸ್ ಮಾಡಿ ಪೇ ಮಾಡಬಹುದು. ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡಿದ್ದೇವೆ. ಇವಾಗ ಇಲ್ಲಿಂದ ಸಾಗಾ ಟೊರೊಕೊ ಸ್ಟೇಷನ್ ವರೆಗೆ ಹೋಗ್ಲಿಕ್ಕೆ ಈ ಬ್ಯೂಟಿಫುಲ್ ರೆಸಿಡೆನ್ಷಿಯಲ್ ಏರಿಯಾದಿಂದ ಸ್ವಲ್ಪ ದೂರ ವಾಕ್ ಮಾಡಬೇಕು. ಇದ್ರ ಪಕ್ಕದಲ್ಲೇ ಇದೆ ಸ್ಟೇಷನ್. ಇದು ತುಂಬಾನೇ ಕಾಮ್ ಏರಿಯಾ, ತುಂಬಾ ಚೆನ್ನಾಗಿದೆ ಅಲ್ವಾ? ಬೈ ದ ವೇ, ನಿಮ್ಗೆ ಈ ಬಸ್ಸಲ್ಲಿ ಬರ್ಲಿಕ್ಕೆ ಬೇಡ ಅಂತ ಹೇಳಿದ್ರೆ JR ಲೈನಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಟ್ರೈನ್ ಅಲ್ಲಿ ನೀವು ಇಲ್ಲಿ ತಲುಪಬಹುದು. ಬಟ್ ಕ್ಯೋಟೋದಲ್ಲಿ ಬಸ್ ಟ್ರಾವೆಲ್ ತುಂಬಾ ಕನ್ವೀನಿಯಂಟ್. JR ಸ್ಟೇಷನ್ ಮತ್ತೆ ಸಾಗಾ ಟೊರೊಕೊ ಸ್ಟೇಷನ್ ಎರಡು ಅಕ್ಕಪಕ್ಕದಲ್ಲೇ ಇದೆ. ಇದು ನೋಡಿ, ಇದು JR ಸ್ಟೇಷನ್ ಮತ್ತೆ ಅದರ ಪಕ್ಕದಲ್ಲಿ ಸಾಗಾ ಟೊರೊಕೊ ಸ್ಟೇಷನ್. ಸಗಾನೋ ರೊಮ್ಯಾಂಟಿಕ್ ಟ್ರೈನ್ ಸಾಗಾ ಟೊರೊಕೊ ಸ್ಟೇಷನ್ ಇಂದ ಕ್ಯಾಮಿಯೋಕೋ ಸ್ಟೇಷನ್ ತನಕ ಹೋಗ್ತದೆ. ಅಲ್ಲಿ ತಲುಪಿ ನಾವು ಬೋಟ್ ರೈಡ್ ಮಾಡೋರಿದ್ದೇವೆ. ಸೊ ಬೋಟ್ ರೈಡ್ಗೆ ನಾವು ಆನ್ಲೈನ್ ಟಿಕೆಟ್ ಪರ್ಚೇಸ್ ಮಾಡಿದ್ದೇವೆ. ಸೊ ಆ ಟಿಕೆಟ್ದು ಫಿಸಿಕಲ್ ಕಾಪಿ ಬೇಕಾ ಬೇಡವಾ ಅಂತ ಇಲ್ಲಿ ಎನ್ಕ್ವೈರಿ ಮಾಡ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿನ ಟಿಕೆಟ್ ಕೌಂಟರ್ ಅಲ್ಲಿರೋ ಲೇಡಿ ಹೇಳಿದ್ರು ಹೊಸಗಾವ ಬೋಟ್ ರೈಡ್ ಟಿಕೆಟ್ ಕೌಂಟರ್ ಅಲ್ಲೇ ನಮ್ಗೆ ಫಿಸಿಕಲ್ ಟಿಕೆಟ್ ಸಿಗ್ತದೆ ಅಂತ ಹೇಳಿ. ಇಲ್ಲಿ ನೋಡಿ, ಈ ಸ್ಟೇಷನ್ ಅಲ್ಲಿ ಮಕ್ಕಳಿಗೆ ಪರ್ಚೇಸಿಂಗಿಗೆ, ಆಟ ಆಡ್ಲಿಕ್ಕೆ ಎಲ್ಲ ಫೆಸಿಲಿಟಿನೂ ಇದೆ. ಇಲ್ಲಿ ನೋಡಿ ಎಷ್ಟು ಚಂದದ ಮಿನಿಯೇಚರ್ ಸ್ಟ್ರಕ್ಚರ್ ಮಾಡಿಟ್ಟಿದ್ದಾರೆ. ಫುಲ್ ಸಿಟಿ ವಿತ್ ಬ್ರಿಡ್ಜಸ್ ಮತ್ತೆ ಟ್ರೈನ್ ಟ್ರ್ಯಾಕ್ಸ್, ಟ್ರೈನ್ಸ್ ಎಲ್ಲ ಇದೆ. ಇಲ್ಲಿ ಈ ಟ್ರೈನ್ಸ್, ನಮಗೆ ಬೇಕಾದ ಟ್ರೈನ್ಸ್ ಅನ್ನ ನಾವು ಮೂವ್ ಕೂಡ ಮಾಡಬಹುದು. ಈ ಬಾಕ್ಸಲ್ಲಿ 200 yen ಹಾಕಿದ್ರೆ ಈ ಟ್ರೈನ್ ಮೂವ್ ಆಗ್ತದೆ. ಮತ್ತೆ ಹಾಗೆ ಡಿಫ್ರೆಂಟ್ ಬಾಕ್ಸ್ ಅಲ್ಲಿ ಡಿಫ್ರೆಂಟ್ ಪ್ರೈಸಿಂಗ್ ಇದೆ. ಬುಲೆಟ್ ಟ್ರೈನ್ ಕೂಡ ಇದೆ, ಡಿಫ್ರೆಂಟ್ ಕಲರ್ದು ಬುಲೆಟ್ ಟ್ರೈನ್ ಕೂಡ ಇದೆ. ತುಂಬಾ ಫ್ಯಾಸಿನೇಟಿಂಗ್ ಇದೆ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಇದನ್ನ ನೋಡಿ ಇಲ್ಲಿ ಆಡ್ಲಿಕ್ಕೆ ಮನ್ಸಾಗ್ಬೋದು, ಆ ತರ ಇದೆ ಅಲ್ಲ. ಇಲ್ಲಿ ಗೇಮ್ಸ್ ಅಷ್ಟೇ ಅಲ್ಲ, ಈ ಫಾರ್ಚೂನ್ ಟೆಲ್ಲಿಂಗ್ ಸೆಕ್ಷನ್ ಕೂಡ ಇದೆ. ಮತ್ತೆ ಜಪಾನ್ ಅಲ್ಲಿ ಈ ಕ್ಯಾಪ್ಸೂಲ್ ಟಾಯ್ಸ್ ಎಲ್ಲೆಂದ್ರಲ್ಲಿ ಕಾಣ್ಲಿಕ್ಕೆ ಸಿಗ್ತವೆ ನಿಮ್ಗೆ. ಇದನ್ನ ಗಚಪಾನ್ ಅಂತ ಕರೀತಾರೆ. ನಾವು ಇಲ್ಲಿ ಆಡ್ಲಿಕ್ಕೆ ಹೋಗ್ತಿಲ್ಲ, ಬಟ್ ಗಚಪಾನ್ ಒಂದು ಡಿಫ್ರೆಂಟ್ ಸ್ಟೋರಿಗೆ ಹೋಗಿ ನಾವು ಅಲ್ಲಿ ಆಡೋಣ ನೆಕ್ಸ್ಟ್. ಎಲ್ರು ಶಾಂತಿಯಿಂದ ಲೈನ್ ಅಲ್ಲಿ ಟ್ರೈನಿಗೆ ವೇಟ್ ಮಾಡ್ತಿದ್ದೇವೆ. ನೋಡಿ, ಸಗಾನೋ ರೊಮ್ಯಾಂಟಿಕ್ ಟ್ರೈನ್ ಬಂದಿದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಟ್ರೈನ್ ಸಾಗಾ ಟೊರೊಕೊ ಸ್ಟೇಷನ್ ಇಂದ ಕ್ಯಾಮಿಯೋಕಾ ಸ್ಟೇಷನ್ ತನಕ ಹೋಗ್ತದೆ. ಮತ್ತೆ ಅಲ್ಲಿಂದ ವಾಪಸ್ ಇಲ್ಲಿಗೆ ಬರ್ತದೆ. ಬಟ್ ನಿಮ್ಗೆ ಟ್ರೈನಲ್ಲಿ ವಾಪಸ್ ಬರ್ಲಿಕ್ಕೆ ಬೇಡ ಅಂತ ಹೇಳಿ ಆದ್ರೆ ಹೊಸು ರಿವರ್ ಅಲ್ಲಿ ಬೋಟ್ ರೈಡ್ ಮಾಡಿ ಬರ್ಬೋದು. ಗಂಟೆಗೊಂದು ಟ್ರೈನ್ ಇದೆ ಇಲ್ಲಿ. ಬಟ್ ಈ ಟ್ರೈನ್ ಇದ್ದು ಟಿಕೆಟ್ ತುಂಬಾ ಬೇಗ ಬುಕ್ ಆಗಿ ಹೋಗ್ತದೆ. ಹಾಗಾಗಿ ನಾನ್ ರೆಕಮೆಂಡ್ ಏನ್ ಮಾಡೋದಂದ್ರೆ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿ ಬನ್ನಿ. ಈ ಟ್ರೈನ್ 7 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ಲಿಕ್ಕೆ 25 ಮಿನಿಟ್ಸ್ ತಗೊಳ್ತದೆ. ಎಸ್, ಇದು ತುಂಬಾ ಸ್ಲೋ ಹೋಗ್ತದೆ ಟ್ರೈನ್. ಬಿಕಾಸ್ ಈ ಪೂರ್ತಿ ರಸ್ತೆ ಇದೆ ಅಲ್ಲ, ಇದು ತುಂಬಾನೇ ಬ್ಯೂಟಿಫುಲ್ ಸೀನರಿಯಿಂದ ಕೂಡಿದೆ. ಸೊ ನಾವು ಈ ಸೀನರಿ ನೋಡಿ ಎಂಜಾಯ್ ಮಾಡ್ಲಿ ಅಂತ ಹೇಳಿಯೇ ಈ ಸ್ಪೆಷಲ್ ಟ್ರೈನ್ ಇರೋದು. ಈ ಟ್ರೈನ್ ಅಲ್ಲಿ 5 ಕಾರ್ಸ್ ಇದೆ. ಅದರಲ್ಲಿ ಕಾರ್ ನಂಬರ್ 5 ಸ್ವಲ್ಪ ಸ್ಪೆಷಲ್ ಬಿಕಾಸ್ ಇದರಲ್ಲಿ ವಿಂಡೋಸ್ ಇಲ್ಲ, ಓಪನ್ ಏರ್ ಕಾರ್ ಇದು.
ಇದನ್ನ ರಿಚ್ ಕಾರ್ ಅಂತ ಕರೀತಾರೆ. ಈ ರಿಚ್ ಕಾರ್ ಓಪನ್ ಆಗಿರೋದ್ರಿಂದ ನೀವು ಸಿನಿಕ್ ಬ್ಯೂಟಿ ಜೊತೆಗೆ ಫ್ರೆಶ್ ಏರ್ ಕೂಡ ಫೀಲ್ ಮಾಡಬಹುದು. ಬಟ್ ಒಂದ್ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಳೆ ನೀರೆಲ್ಲ ಒಳಗ್ ಬರ್ತದೆ. ನೀವು ಅಂಬ್ರೆಲಾ ತಗೊಂಡು ಹೋಗೋ ಹಾಗಿಲ್ಲ, ಸ್ಟ್ರಿಕ್ಟ್ಲಿ ಬ್ಯಾನ್ಡ್. ಮತ್ತೆ ನೀವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ನಿಮಗೆ ಈ ರಿಚ್ ಕಾರ್ ಬೇಕು ಅಂತ ಹೇಳಿ ಆದ್ರೆ ನೀವು ಬುಕಿಂಗ್ ಟೈಮಲ್ಲಿ ಪ್ರಾಪರ್ಲಿ ಮೆನ್ಷನ್ ಮಾಡಬೇಕು ರಿಚ್ ಕಾರ್ ಅಂತ ಹೇಳಿ. ನಿಮ್ಮ ಟ್ರಾವೆಲ್ ಡೇಟ್ ಅಲ್ಲಿ ರಿಚ್ ಕಾರ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಬುಕ್ ಮಾಡಿ. ಇದು ಟೊರೊಕೊ ಹೊಜುಕ್ಯೋ ಸ್ಟೇಷನ್. ಇಲ್ಲಿನ ಏರಿಯಾ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಜನರು ಯೂಶುವಲಿ ಟ್ರೆಕ್ಕಿಂಗಿಗೆ ಬರ್ತಾರೆ. ಮತ್ತೆ ತನುಕಿ ರಕೂನ್ ಡಾಗ್ ಸ್ಟ್ಯಾಚ್ಯೂ ಇದೆ ಇಲ್ಲಿ ನೋಡಿ. ಇದು ತನ್ನ ವಿಸಿಟರ್ಸ್ ಅನ್ನ ಸ್ವಾಗತಿಸ್ತದೆ ಅಂತ ಹೇಳ್ತಾರೆ. ಕ್ಯಾಮಿಯೋಕಾ ಸ್ಟೇಷನ್ ತಲುಪಿದ್ವಿ. ಕ್ಯಾಮಿಯೋಕಾ ಸ್ಟೇಷನ್ ಇಂದ ಹೊಜುಗಾವಾ ರಿವರ್ ಬೋಟ್ ರೈಡ್ ನ ಸ್ಟಾರ್ಟಿಂಗ್ ಪಾಯಿಂಟ್ ತನಕ ಶಟಲ್ ಬಸ್ ಇದೆ. ಈ ಶಟಲ್ ಬಸ್ ಅಲ್ಲಿ ನೀವು ಟಿಕೆಟ್ ನ ಪ್ರೈಸ್ ಕ್ಯಾಶ್ ಮೂಲಕ ಪೇಮೆಂಟ್ ಮಾಡಬಹುದು, ಇಲ್ಲ ಸ್ವೀಕಾ ಕಾರ್ಡ್ ಯೂಸ್ ಮಾಡಿ ಕೂಡ ಮಾಡಬಹುದು. ಹೊಜುಗಾವಾ ಬೋಟ್ ರೈಡ್ ನ ಟಿಕೆಟ್ ಕೌಂಟರ್ ಅಲ್ಲಿ ನಾವು ನಮ್ಮ ಆನ್ಲೈನ್ ವೌಚರ್ ಅಗೇನ್ಸ್ಟ್ ಫಿಸಿಕಲ್ ಟಿಕೆಟ್ ತಗೊಂಡ್ವಿ. ಬೋಟ್ ಅಲ್ಲಿ 3 ಜನ ಬೋಟ್ ಮ್ಯಾನ್ ಇರ್ತಾರೆ. ಒಬ್ರು ನಂತರ ಒಬ್ರು ರೋಯಿಂಗ್ ಮಾಡ್ತಾರೆ. ಮೇನ್ ಯಾರು ರೋಯಿಂಗ್ ಮಾಡ್ತಾರಲ್ಲ ಅವರು ಈ ಸ್ಥಳದ ಬಗ್ಗೆ ಎಲ್ಲ ಹೇಳ್ತಾರೆ, ನಮ್ಮನ್ನ ನಗಡಿಸ್ತಾ ಇರ್ತಾರೆ ಫುಲ್ ಟೈಮ್. ಬಟ್ ಎಲ್ಲಾನು ಜಾಪನೀಸ್ ಅಲ್ಲಿ ಹೇಳ್ತಿದ್ರಿಂದ ನಮ್ಗಂತೂ ಏನೂ ಅರ್ಥ ಆಗ್ಲಿಲ್ಲ. ಇಲ್ಲಿ ನೋಡಿ, ಇದು ಸಗಾನೋ ರೊಮ್ಯಾಂಟಿಕ್ ಟ್ರೈನ್. ನಾವ್ ಇದ್ರಲ್ಲೇ ಕ್ಯಾಮಿಯೋಕಾ ಸ್ಟೇಷನ್ ತನಕ ಬಂದಿದ್ದು. ಇವಾಗ ಇದು ವಾಪಸ್ ಸಾಗಾ ಟೊರೊಕೊ ಸ್ಟೇಷನ್ಗೆ ಹೋಗ್ತಾ ಇದೆ. ಟ್ರೈನ್ ಅಲ್ಲಿ ನಾವು ಒಂದ್ ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ 25 ನಿಮಿಷದಲ್ಲಿ ಬಂದ್ ತಲುಪಿದ್ವಿ. ಬಟ್ ಇದೇ ಬೋಟ್ ರೈಡ್ 2 ರಿಂದ 2.5 ಗಂಟೆಗಳ ಕಾಲ ಟೈಮ್ ತಗೊಳ್ತದೆ. ಮಧ್ಯೆ ಮಧ್ಯೆ ಈ ತರ ಹೆಚ್ಚಿನ ಪ್ರವಾಹವಿರುವಂತ ಏರಿಯಾಸ್ ಇದೆ. ಸೊ ಅಲ್ಲಿ ಆರಾಮವಾಗಿ ಹೋಗ್ಬೇಕಾಗ್ತದೆ. ಮತ್ತೆ ಅಂತ ಜಾಗದಲ್ಲಿ ಮೈ ಮೇಲೆ ನೀರು ಕೂಡ ಚಿಮ್ತದೆ.
ಆನ್ ದ ವೇ ಈ ತರ ಫ್ಲೋಟಿಂಗ್ ಬೋಟ್ ಅಲ್ಲಿ ತಿನ್ಲಿಕ್ಕೆಲ್ಲ ತಕೊಂಡ್ ಬರ್ತಾರೆ. ನಾವು ಡ್ಯಾಂಗೋ ತಕೊಂಡ್ವಿ. ಡ್ಯಾಂಗೋ ಅಂತ ಹೇಳಿದ್ರೆ ಇದು ಸಾಫ್ಟ್ ರೈಸ್ ಬಾಲ್ಸ್. ಇದನ್ನ ಸ್ಕ್ಯೂವರ್ ಅಲ್ಲಿ ಹಾಕಿ ಕೊಡ್ತಾರೆ. ಒಂದ್ ಸ್ಕ್ಯೂವರ್ ಅಲ್ಲಿ 3 ರಿಂದ 5 ಡ್ಯಾಂಗೋ ಇರ್ತದೆ, ಡಿಪೆಂಡಿಂಗ್ ಅಪಾನ್ ದ ಸೈಜ್. ಮತ್ತೆ ಇದನ್ನು ಕೊಡೋ ಮೊದಲು ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಿ ಕೊಡ್ತಾರೆ. ಬೋಟ್ ಇಂದ ಇಳಿದು ದಡದಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ನಮ್ಗೆ ದೊಡ್ಡ ದೊಡ್ಡ ಬೋಟ್ಗಳ ನಡುವೆ ಈ ಒಂದು ಪುಟಾಣಿ ಬೋಟ್ ಹೈ ಸ್ಪೀಡ್ ಅಲ್ಲಿ ಬರ್ತಿರೋದು ತೋರ್ತು. ಇದೆಲ್ಲಿಂದ ಬರ್ತಿದೆ ಅಂತೇಳಿ ನಾವು ನೋಡಿದಾಗ ಗೊತ್ತಾಯ್ತು, ಇಲ್ಲಿ ಪಕ್ಕದಲ್ಲೇ ಒಬ್ರು ಏಜ್ಡ್ ಅಂಕಲ್ ಈ ಬೋಟ್ ಅನ್ನ ರಿಮೋಟ್ ಕಂಟ್ರೋಲ್ ಇಂದ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿ. ನಾವು ಅವ್ರ ಹತ್ರ ಹೋಗಿ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನೀವು ಎಲ್ಲಿಂದ ಏನು ಅಂತ ಹೇಳಿ. ಅವರು ಜಪಾನ್ ಇಂದಾನೆ ಈ ಬೋಟ್ ಅನ್ನ ಡಿಸೈನ್ ಮಾಡಿರೋದು ಅವರೇ, ಬಿಲ್ಡ್ ಮಾಡಿರೋದು ಅವರೇ. ಇದು ಒಂದೇ ಅಲ್ಲ, ಅವ್ರ ಹತ್ರ ಇನ್ನೂ ಒಂದೆರಡು ಬೋಟ್ ಇದೆ ಅಂತೆ. ಸೊ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಈ ಬೋಟ್ ಅವ್ರು ಬಿಲ್ಡ್ ಮಾಡಿ 50 ವರ್ಷ ಆಯ್ತಂತೆ. ಇಷ್ಟು ವರ್ಷದಿಂದ ಈ ಬೋಟನ್ನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಮತ್ತೆ ಆಲ್ಮೋಸ್ಟ್ ಡೈಲಿ ಸಂಜೆ ಅವರು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಬೋಟ್ ನಡೆಸಿ ಇಲ್ಲಿ ಬರೋರಿಗೆ ಮನರಂಜನೆ ಕೊಡ್ತಾರಂತೆ. ಅವ್ರದ್ದು ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಈ ಏಜ್ ಅಲ್ಲೂ ಇಷ್ಟು ಎನರ್ಜೆಟಿಕ್ ಆಗಿದ್ದಾರೆ, ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ನೋಡಿ. ಬೋಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಲ್ಲ, ಪುಟಾಣಿ ಬೋಟ್ ತುಂಬಾನೇ ಕ್ಯೂಟ್ ಆಗಿದೆ. ಅಂಕಲ್ ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಯ್ತು. ಸೊ ನಾನು ಅವ್ರ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡೆ. ಇದು ಟೊಗೆಟ್ಸುಕ್ಯೋ ಬ್ರಿಡ್ಜ್, ಅರಾಶಿಯಾಮದ ಫೇಮಸ್ ಲ್ಯಾಂಡ್ ಮಾರ್ಕ್. ಮತ್ತೆ ಈ ಬ್ರಿಡ್ಜ್ ನ ವುಡನ್ ಇಂದಾನೇ ಕಟ್ಟಲಾಗಿದೆ. ಕಸ್ತೂರ ರಿವರ್ ಮೇಲೆ ಕಟ್ಟಿದ್ದಾರೆ ಇದನ್ನ. ಈ ಬ್ರಿಡ್ಜ್ ಇಂದ ಅರಾಶಿಯಾಮ ಹಿಲ್ಸ್ ತುಂಬಾ ಚಂದ ವ್ಯೂ ಇದೆ. ಮತ್ತೆ ಇಲ್ಲಿ ನಿಮ್ಗೆ ಏನಾದ್ರು ಪ್ರಿನ್ಸಸ್ ತರ ಕಿಮೋನೋ ಡ್ರೆಸ್ ಮಾಡಿ ಈ ತರ ಕಾರ್ಟ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಅವೈಲೇಬಲ್ ಇದೆ. ಕಿಮೋನೋ ಕೂಡ ರೆಂಟಿಗೆ ಸಿಗ್ತದೆ. ಮತ್ತೆ ನೋಡಿ ಈ ತರ ಸೈಕಲ್ ರಿಕ್ಷಾದಲ್ಲಿ ತಗೊಂಡು ಹೋಗ್ತಾರೆ. ನೀವು ನೋಡ್ಬೋದು ಹೇಗೆ ಪ್ರಿನ್ಸಸ್ ತರ ಕೂತಿದಾರ ಅಂತ. ನೀವು ನಿಮ್ಮ ವಿಡಿಯೋ ಮಾಡ್ಬೋದು ಇಲ್ಲಿ ಈ ತರ. ತುಂಬಾ ಹಸುವಾಗ್ತಿದೆ. ಸೊ ಇಲ್ಲೊಂದು ಫುಡ್ ಕೋರ್ಟ್ ತರ ಸಿಕ್ಕಿದೆ, ಓಪನ್ ಸ್ಪೇಸ್ ಇದು. ಸೊ ನಾವಿವಾಗ ಇಲ್ಲಿ ಬಂದಿದ್ದೇವೆ. ಇಲ್ಲಿ ನಾವು ಗ್ರಿಲ್ಡ್ ಚಿಕನ್ ಸ್ಕ್ಯೂವರ್ಸ್ ವಿತ್ ಸ್ಕ್ಯಾಲಿಯನ್ಸ್ ಆರ್ಡರ್ ಮಾಡಿದ್ದೇವೆ. ಇದನ್ನ ಜಾಪನೀಸ್ ಅಲ್ಲಿ ನೆಗಿಮಾ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಜಾಪನೀಸ್ ಫ್ರೈಡ್ ಚಿಕನ್ ಕೂಡ ತಗೊಂಡಿದ್ದೇವೆ. ಇಲ್ಲಿ ಸುಮಾರು ಹರ್ಬ್ಸ್ ಮತ್ತೆ ಸಾಸಸ್ ಎಲ್ಲ ಇಟ್ಟಿದ್ದಾರೆ. ನಮ್ಗೆ ಈ ಚಿಕನ್ ಜೊತೆ ಏನ್ ಬೇಕೋ ಅದನ್ನ ತಕೊಂಡ್ಬಿಟ್ಟು ತಿನ್ಬೋದು. ಚಿಕನ್ ತುಂಬಾ ಟೆಂಡರ್ ಅಂಡ್ ಜ್ಯೂಸಿ ಇದೆ. ಫ್ರೈಡ್ ಚಿಕನ್ ನಾವು ಸಾಲ್ಟಿ ಫ್ಲೇವರ್ ತಗೊಂಡಿದ್ದೀವಿ. ಸೊ ನನಗೆ ಇದೆರಡರಲ್ಲಿ ಫ್ರೈಡ್ ಚಿಕನ್ ಜಾಸ್ತಿ ಇಷ್ಟ ಆಯ್ತು. ಬಟ್ ಎರಡು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಟ್ಯಾಂಗಲು ಕೂಡ ಅವೈಲೇಬಲ್ ಇದೆ. ಟ್ಯಾಂಗಲು ಬೇಸಿಕಲಿ ಫ್ರೆಶ್ ಫ್ರೂಟ್ ಅನ್ನ ಹಾರ್ಡನ್ ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಿ ಕೊಡ್ತಾರೆ. ಸೊ ಇದು ಕೂಡ ನಮ್ಮ ಲಿಸ್ಟ್ ಅಲ್ಲಿ ಇದೆ ಟ್ರೈ ಮಾಡ್ಲಿಕ್ಕೆ. ಸೊ ಇಲ್ಲಿ ನಾವು ಇವಾಗ ತಗೊಂಡಿದ್ದೇವೆ ಇದನ್ನ. ನಾವು ಸ್ಟ್ರಾಬೆರಿ ಟ್ಯಾಂಗಲು ತಗೊಂಡಿದ್ದೇವೆ. ಇದು ತಿನ್ಲಿಕ್ಕೆ ಆಗ್ತಿಲ್ಲ, ಬೈಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಕ್ಯಾಂಡಿ ತರನೇ ಹೀಗೆ ಚೀಪಿ ಚೀಪಿ ತಿನ್ಬೇಕು. ಫೈನಲಿ ಫ್ರೂಟ್ ಸಿಗ್ತದೆ. ಇದನ್ನ ಫಿನಿಶ್ ಮಾಡ್ಲಿಕ್ಕಂತೂ ಸುಮಾರು ಗಂಟೆಗಳೇ ಬೇಕು ಅಂತ ಅನ್ಸ್ತದೆ. ಟ್ಯಾಂಗಲು ತಿಂದು ಮುಗಿಸಿ ನಾವಿವಾಗ ತೆನ್ರೂಜಿ ಟೆಂಪಲ್ಗೆ ಬಂದಿದ್ದೇವೆ. ಇದು ಇಲ್ಲಿನ ಮೇನ್ ಟೆಂಪಲ್. ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿ ಘೋಷಿಸಲಾಗಿದೆ. ಅರಾಶಿಯಾಮ ಬ್ಯಾಂಬೂ ಫಾರೆಸ್ಟ್ ಹೋಗೋ ದಾರಿಯಲ್ಲಿ ನೋನೋಮಿಯಾ ಶ್ರೈನ್ ಅಂತಿದೆ. ಇಲ್ಲಿ ಜನರು ಲವ್ ಮತ್ತು ಫರ್ಟಿಲಿಟಿಯ ಬ್ಲೆಸ್ಸಿಂಗ್ಸಿಗಾಗಿ ಬರ್ತಾರೆ.
ಅರಾಶಿಯಾಮ ಬ್ಯಾಂಬೂ ಫಾರೆಸ್ಟ್ ತುಂಬಾನೇ ಫೇಮಸ್. ಹಾಗಾಗಿ ಇಲ್ಲಿ ತುಂಬಾ ಜನ ಬರ್ತಾರೆ. ಪೀಕ್ ಸೀಸನ್ ನಲ್ಲಂತೂ ನಿಮ್ಗೆ ನಡಿಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಜನ ಬರ್ತಾರೆ. ಒಂದು ಫೋಟೋ ಕ್ಲಿಕ್ ಮಾಡ್ಲಿಕ್ಕೂ ತುಂಬಾನೇ ಕಷ್ಟ. ಬಟ್ ಡೋಂಟ್ ವರಿ, ನಾನ್ ನಿಮ್ಗೊಂದು ಹಿಡನ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀವು ಆರಾಮವಾಗಿ ಒಳ್ಳೆ ಫೋಟೋ ತಗೊಳ್ಬಹುದು. ನಾವು ಒಟ್ಟಾಗಿ ನೆನ್ಬುಡ್ಸು ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ಹೊರಟಿದ್ವಿ. 94 ನಂಬರ್ ಬಸ್ ಹಿಡಿಬೇಕಿತ್ತು. ಬಟ್ ನಮ್ ಕಣ್ ಮುಂದೆನೆ ಬಸ್ ಮಿಸ್ ಆಗೋಯ್ತು. ಅದಕ್ಕೆ ಇವಾಗ ಟ್ಯಾಕ್ಸಿ ಬುಕ್ ಮಾಡಿ ಅದ್ರಲ್ಲಿ ಹೋಗ್ತಿದ್ದೇವೆ. ಎಂತಹ ಗಾಡಿ ಸಿಕ್ಕಿದೆ ನೋಡಿ. ಈ ನಮ್ಮ ಗಾಡಿಯವರು ಫಸ್ಟ್ ಟೈಮ್ ಇದು ಓಬರ್ ಅಲ್ಲಿ ಡ್ರೈವ್ ಮಾಡ್ತಿರೋದು ಇವಾಗ. ಸೊ ಹೋಪ್ಫುಲಿ ಸರಿಯಾದ ಟೈಮಿಗೆ ನಾವು ರೀಚ್ ಆಗ್ತೇವೆ. ಲಕ್ಕಿಲಿ ಸೇಫ್ ಆಗಿ ನಾವು ಟೈಮ್ ಇರ್ಬೇಕಾದ್ರೆ ಟೆಂಪಲ್ಗೆ ತಲುಪಿದ್ವಿ. ಒಟ್ಟಾಗಿ ನೆನ್ಬುಟ್ಸುಜಿ ಇದೊಂದು ಬುದ್ಧಿಸ್ಟ್ ಟೆಂಪಲ್. ಇಲ್ಲಿ ಎಂಟ್ರಿ ಫೀ 400 yen ಇದೆ. ಮತ್ತೆ ಮಾರ್ನಿಂಗ್ 9 o'clock ಇಂದ ಈವ್ನಿಂಗ್ 4:30 ತನಕ ಓಪನ್ ಇರ್ತದೆ. ಬಟ್ 4:15ಗೆ ಲಾಸ್ಟ್ ಎಂಟ್ರಿ. ಅದರ ನಂತರ ಯಾರನ್ನು ಒಳಗ್ ತಕೊಳ್ಳೋದಿಲ್ಲ. ಸ್ಪೆಷಲ್ ಡೇಸ್ ಅಲ್ಲಿ ಟೈಮಿಂಗ್ ವೇರಿ ಆಗ್ಬೋದು. ಸೊ ಅವರ ವೆಬ್ಸೈಟ್ ಅಲ್ಲಿ ನೀವೊಮ್ಮೆ ಚೆಕ್ ಮಾಡಿಬಿಟ್ಟು ಹೋಗೋದು ಬೆಟರ್. ಮಾಸ್ ಇಂದ ಕವರ್ ಆಗಿರೋ ಈ ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಇರೋ ಸ್ಟ್ಯಾಚೂಸ್ ನೋಡ್ತಿದ್ದೀರಲ್ಲ, ಈ ಎಲ್ಲಾ ಸ್ಟ್ಯಾಚೂಸ್ ಬುದ್ಧನ ಗ್ರೇಟೆಸ್ಟ್ ಡಿಸೈಪಲ್ ರಕನ್ನದು. ಅಂದ್ರೆ ಒಂದೇ ಪರ್ಸನ್ ಇದು ಸ್ಟ್ಯಾಚೂ ಇದೆಲ್ಲ. 1200 ಸ್ಟ್ಯಾಚೂ ಇದೆ ಇಲ್ಲಿ. ಜಪಾನ್ ನಲ್ಲಿ ಶೂಸ್ ಚಪ್ಪಲ್ ಎಲ್ಲ ತೆಗೆದು ಹೀಗೆ ಉಲ್ಟಾ ಇಡಬೇಕು. ಇದು ಇಲ್ಲಿನ ಟ್ರೆಡಿಷನ್. ನಮ್ಮ ನೆಕ್ಸ್ಟ್ ಸ್ಟಾಪ್ ಅದಾಶಿನೋ ನೆನ್ಬುಟ್ಸುಜಿ ಟೆಂಪಲ್. ಇದು ಒಟ್ಟಾಗಿ ನೆನ್ಬುಟ್ಸುಜಿ ಟೆಂಪಲ್ ಇಂದ ಒಂದು 20 minutes ಡಿಸ್ಟೆನ್ಸ್ ಅಲ್ಲಿ ಇದೆ. ಬಟ್ ನಾವಿವಾಗ ಬೇಗ ಓಡ್ಬೇಕಾಗಿದೆ. ಬಿಕಾಸ್ ಇಲ್ಲಿದು ಟೈಮಿಂಗ್ ಕೂಡ ಮಾರ್ನಿಂಗ್ 9 ಇಂದ ಈವ್ನಿಂಗ್ 4:30 ವರೆಗೆ ಅಂಡ್ 4:15 ಲಾಸ್ಟ್ ಎಂಟ್ರಿ. ಅದ್ರ ಮೊದ್ಲೇನಾದ್ರು ನಾವು ಒಳಗಡೆ ತಲುಪಿದ್ರೆ 5 o'clock ತನಕ ನಮ್ಗೆ ಅಲ್ಲಿ ಒಳಗಡೆ ಸುತ್ತಾಡ್ಲಿಕ್ಕೆ ಟೈಮ್ ಸಿಗ್ತದೆ. ಅದರ ನಂತರ ಕ್ಲೋಸ್ ಆಗ್ತದೆ ಟೆಂಪಲ್. ಬಟ್ ಈ ಟೆಂಪಲ್ ಮಿಸ್ ಮಾಡೋ ಹಾಗೆ ಇಲ್ಲ. ಬಿಕಾಸ್ ನಾನು ನಿಮ್ಗೆ ಮೊದಲೇ ಹೇಳಿದ್ದೆಲ್ಲ, ಅರಾಶಿಯಾಮ ಬ್ಯಾಂಬೂ ಫಾರೆಸ್ಟ್ ಗಿಂತನೂ ಚೆನ್ನಾಗಿರೋ ಫೋಟೋಗ್ರಾಫಿಕ್ ಸ್ಪಾಟ್ ತೋರಿಸ್ತೀನಿ ಅಂತ. ಅದು ಇಲ್ಲೇ ಇದೆ ನೋಡಿ. ತಲುಪ್ಬಿಟ್ವಿ. ಹೇಗಿದೆ ಈ ಬ್ಯಾಂಬೂ ಫಾರೆಸ್ಟ್? ಚೆನ್ನಾಗಿದೆ ಅಲ್ಲ? ಅರಾಶಿಯಾಮ ಬ್ಯಾಂಬೂ ಫಾರೆಸ್ಟ್ ಗಿಂತಲೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನನ್ಗಂತೂ ತುಂಬಾ ಹಿಡಿಸ್ತು. ಇಲ್ಲಿಂದ ಹೋಗೋ ಬಸ್ ಮಿಸ್ ಮಾಡಿದ್ವಿ ನಾವು. ಸೊ ಇವಾಗ ನಡ್ಕೊಂಡು ಹೋಗಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಾವು ಬಸ್ ಹಿಡಿಯೋಣ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಅರೆ ವಾ, ಇಲ್ಲಿ ನೋಡಿ, ಜಪಾನ್ ಅಲ್ಲಿ ವೆಜಿಟೇಬಲ್ ವೆಂಡಿಂಗ್ ಮಷಿನ್ ಕೂಡ ಇದೆ. ಒಂದ್ ರೀತಿಯಲ್ಲಿ ಬಸ್ ಮಿಸ್ ಆಗಿದ್ದು ಒಳ್ಳೇದಾಯ್ತು ಅನ್ಸ್ತಿದೆ. ಈ ಲೋಕಲ್ ಜಪನೀಸ್ ಲೈಫ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ. ನೋಡಿ, ಇಲ್ಲಿ ವೆಜಿಟೇಬಲ್ ಬೆಳೆಸ್ತಿದ್ದಾರೆ. ಇದೇ ವೆಜಿಟೇಬಲ್ಸ್ ಅನ್ನ ಅಲ್ಲಿ ವೆಂಡಿಂಗ್ ಮಷೀನ್ ಅಲ್ಲಿ ಇಟ್ಟಿರೋದು ಅನ್ಸ್ತದೆ. ಫೈನಲಿ ನಮ್ಗೆ ಬಸ್ ಸಿಕ್ತು. ನಾವಿವಾಗ ಟೊಗೆಟ್ಸ್ಕ್ಯೂ ಬ್ರಿಡ್ಜಿಗೆ ವಾಪಸ್ ಬಂದಿದ್ದೇವೆ. ಇಲ್ಲಿಂದ ನಡ್ಕೊಂಡು ನಾವು ಕಿಮೋನೋ ಫಾರೆಸ್ಟ್ ಹೋಗೋಣ. ಕಿಮೋನೋ ಫಾರೆಸ್ಟ್ ಆಕ್ಚುಲಿ ರ್ಯಾಂಡನ್ ಟ್ರಾಮ್ ಸ್ಟೇಷನ್ ಅಲ್ಲಿ ಟ್ರಾಮ್ ತನಕ ಹೋಗ್ಲಿಕ್ಕೆ ದಾರಿ ಇದೆಲ್ಲ, ಅದರ ಅಕ್ಕಪಕ್ಕದಲ್ಲಿ ಈ 2 meter ಹೈಟ್ ಇರೋ ಪಿಲ್ಲರ್ಸ್ ಅಲ್ಲಿ ಜಾಪನೀಸ್ ಟ್ರೆಡಿಷನಲ್ ಡ್ರೆಸ್ ಕಿಮೋನೋ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ ವಿತ್ ಲೈಟಿಂಗ್. ಸೊ ಇದು ಕಿಮೋನೋ ಫಾರೆಸ್ಟ್ ಅಂತ ತುಂಬಾ ಪ್ರಸಿದ್ಧವಾಗಿದೆ. ತುಂಬಾ ಬ್ಯೂಟಿಫುಲ್ ಇರ್ತದೆ. ರಾತ್ರಿ ನೀವು ಇಲ್ಲಿಂದ ನಡ್ಕೊಂಡು ಹೋದ್ರೆ ತುಂಬಾ ಬ್ಯೂಟಿಫುಲ್ ತೋರ್ತದೆ. ನಿಮ್ಗೆ ಒಳ್ಳೊಳ್ಳೆ ಫೋಟೋಸ್ ಕೂಡ ತಗೊಳ್ಬಹುದು. ಇಲ್ಲಿ ಆಲ್ಮೋಸ್ಟ್ 600 ಪಿಲ್ಲರ್ಸ್ ಇದೆ. ಇದು ಕೂಡ ಒಂದು ಟೂರಿಸ್ಟ್ ಅಟ್ರಾಕ್ಷನ್. ಸೊ ಇಲ್ಲಿ ಕೂಡ ತುಂಬಾನೇ ಜನ ಬರ್ತಾರೆ. ಸೊ ನಿಮ್ಗೆ ಫೋಟೋ ತೆಗಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಟ್ರಗಲ್ ಮಾಡ್ಲೇಬೇಕು. ಇಲ್ಲಿಂದ ಟ್ರಾಮ್ ಅಲ್ಲಿ ನಾವು ಇವಾಗ ಕ್ಯೋಟೋಗೆ ವಾಪಸ್ ಹೋಗೋದ್ರಲ್ಲಿದ್ದೇವೆ.
ಕ್ಯೋಟೋದಲ್ಲಿ ಎಲ್ಲಾ ಕಡೆ ನಮ್ಗೆ ಕ್ಯಾಶ್ ಯೂಸ್ ಮಾಡ್ಬೇಕಾಯ್ತು. ಎಲ್ಲೂ ಕಾರ್ಡ್ ಎಲ್ಲ ತಗೊಳ್ಳೋದಿಲ್ಲ. ಅಂದ್ರೆ ಕೆಲವು ಕಡೆ ತಗೊಳ್ತಾರೆ, ಬಟ್ ಮ್ಯಾಕ್ಸಿಮಮ್ ಕ್ಯಾಶ್ ಯೂಸ್ ಆಗ್ತಿದೆ. ಹಾಗಾಗಿ ನಮ್ ಕೈಯಲ್ಲಿ ಕ್ಯಾಶ್ ಎಲ್ಲ ಖಾಲಿ ಆಯ್ತು. ಸೊ ನಮ್ಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಬೇಕಿತ್ತು. ಇಲ್ಲಿ ಸುಮಾರು ಜಾಗ ಎಕ್ಸ್ಚೇಂಜ್ ಶಾಪ್ ಸಿಗ್ತದೆ ನಿಮ್ಗೆ, ಬಟ್ ರೇಟ್ಸ್ ಅಷ್ಟೊಂದು ಒಳ್ಳೇದಿಲ್ಲ. ಫೈನಲಿ ನಮ್ಗೆ ಒಂದ್ ಕಡೆ ಒಳ್ಳೆ ಎಕ್ಸ್ಚೇಂಜ್ ರೇಟ್ ಸಿಕ್ತು. ಇದೊಂದು ಶಾಪಿಂಗ್ ಸ್ಟ್ರೀಟ್. ಈ ಸ್ಟ್ರೀಟ್ ಹೆಸರು ಕ್ಯೋಟೋ ಶಿನ್ ಕ್ಯೋಗೋಕು ಶಾಪಿಂಗ್ ಸ್ಟ್ರೀಟ್. ಸೊ ಇದೆಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ಕವಾರಮಚಿ ಸ್ಟೇಷನ್ ಇದೆ. ಈ ತರ ಇಲ್ಲಿ ನಿಶಿಕಿ ಮಾರ್ಕೆಟ್ ಇದೆ. ಸೊ ಈ ಸ್ಟ್ರೀಟ್ ಅಲ್ಲಿ ನಿಮ್ಗೆ ಇಲ್ಲಿ ಒಳ್ಳೆ ರೇಟ್ ಸಿಗ್ತದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಎಕ್ಸೈಟಿಂಗ್ ಪ್ಲೇಸಸ್ ಅಂಡ್ ಇನ್ಫಾರ್ಮೇಶನ್ ಜೊತೆಗೆ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.